ಸಮರ ಕ್ಷೇತ್ರದಲ್ಲಿ ಮಾಡುತ್ತಿರುವಂತಹ ಕಥನದಲ್ಲಿ ನನ್ನ ಶೂಲಾಥ ಆತನ ಯಥೆಯನ್ನು ಸ್ಪರ್ಶ ಮಾಡಿದೆ. ಧರಾಶಾಲಿಯಾಗಿ ಹೋಗಿದ್ದಾನೆ, ಹೊರಲಾಡುತ್ತಾ ಇದ್ದಾನೆ, ನಾಲಿಗೆ ಚಡಪಡಿಸ್ತಾ ಉಂಟು. ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ನನ್ನಲ್ಲಿ ಏನೋ ಕೇಳಿಕೊಳ್ಳಬೇಕು ಎನ್ನುವಂತಹ ಹಂಬಲ ಆತನಿಗೆ. ಆದರೆ ಇಷ್ಟರ ತನಕ ಮುಖನಾಗಿದ್ದವ ಇನ್ನು ಮುಂದೆ ಆತನ ನಾಲಿಗೆಯಿಂದ ಎದ್ದು ಬಂದು ಮಾತು ಬರುವ ಹಾಗೆ ಅನುಗ್ರಹ ಮಾಡುತ್ತೇನೆ. ಜಗತಿ ಬದಾ ಅಮ್ಮ ತಾಯೇ ಸರ್ವೇಶ್ವರಿ ಸರ್ವವರದೆ ಮಹಾಸುರ ತಾಯೇ ಪಾದ ಮೂಲದಲ್ಲಿ ಕೊಡಬಟ್ಟಿದ್ದೇನೆ ಹೇಳು, ಎದ್ದೇಳು. ಅಮ್ಮ ಎಂತ ಕರುಣಾಮಯ್ಯಮ್ಮ ನೀನು. ಮೂಕನನ್ನಾದ್ರೂ ವಾಚಾಳಿಯನ್ನಾಗಿ ಮಾಡಬಲ್ಲೆ, ವಾಚಾಳಿಯನ್ನಾದ್ರೂ ಮೂಕನನ್ನಾಗಿ ಮಾಡಬಲ್ಲೆ ಎಂಬುದು ನಿನ್ನ ಲೀಲೆಯಿಂದ ಈ ಪ್ರಸಂಗದಲ್ಲಿ ಲೋಕಕ್ಕೆಲ್ಲ ಗೊತ್ತಾಯಿತು. ತಾಯೇ, ಇದ್ದ ವಸ್ತುವಿನ ಮೌಲ್ಯ ಕಳೆದುಕೊಂಡ ಮೇಲೆ ಗೊತ್ತಾಗ್ತದೆ. ಮಾತಾಡುವಾಗ ಮಾತಿನ ಬೆಲೆ ಗೊತ್ತಿರಲಿಲ್ಲ ನನಗೆ. ಒಟ್ಟು ಮತ್ತೊಬ್ಬರನ್ನು ಶೋಷಿಸುವುದಕ್ಕೆ, ಮತ್ತೊಬ್ಬರನ್ನು ದಂಡಿಸುವುದಕ್ಕೆ, ಮತ್ತೊಬ್ಬರ ಮೇಲೆ ಅಧಿಕಾರವನ್ನು ಚಲಾಯಿಸುವುದಕ್ಕೆ ಮಾತಾಡ್ತಾ ಇದ್ದೆ. ಒಳ್ಳೆ ಮಾತಾಡಬೇಕು ಎನ್ನುವುದಾಗಿ ನಿನ್ನ ಪಾದಮೂಲದಲ್ಲಿ ಬೀಳುವಾಗ ಮಾತೇ ಇಲ್ಲದಾಗಿ ಹೋಯ್ತು. ಮಾತಿನ ಮೌಲ್ಯವನ್ನು ತೋರಿಸಿಕೊಟ್ಟೆ ತಾಯಿ. ನೀನು ಕೊಟ್ಟ ವರವನ್ನು ದುರುಪಯೋಗಪಡಿಸಿಕೊಂಡು ನಾನು ಮಾಡಿದ ಅಪರಾಧವನ್ನು ಸರ್ವವನ್ನು ಮನ್ನಿಸು. ಮಾತು ಬರುವ ಹಾಗಾಗಿದೆ. ನೀನು ಮಾಡಿದಂತಹ ತಪ್ಪು ನಿನ್ನ ಪಾಲಿಗೆ ವೇದ್ಯವಾಗಿದೆ. ಕಟ್ಟ ಕಡೆಗೆ ನಿನ್ನ ಅಭಿಲಾಷೆ ಏನು ಕೇಳಿಕೋ, ಅನುಗ್ರಹ ಮಾಡುತ್ತೇನೆ. ಪಡಿಸಿಕೊಂಡ್ರು ಮತ್ತೊಮ್ಮೆ ಅವಕಾಶ ಕೊಡ್ತಿದ್ದೀಯ ತಾಯೇ. ನಿನ್ನ ಯಾವ ವರವು ಬೇಡ. ಯಾಕೆ ವರವನ್ನು ಪಡೆದಾಕ್ಷಣ ನನಗೆ ಸ್ವಾರ್ಥ ತಲೆದೋರುತ್ತದೆ. ಮತ್ತೆ ಮತ್ತೊಬ್ಬರ ಮೇಲೆ ಶೋಷಣೆ ಮಾಡುವುದಕ್ಕೆ ಹೊರಟು ನಿಲ್ತೇನೆ ಅಂತ ದುರ್ಬುದ್ಧಿ ಕೊಡುವ ವರವೇ ಬೇಡ. ಈ ಪ್ರಪಂಚದ ಮೋಹವೇ ಬೇಡ. ಯಾವುದು ಇರ್ತದೆ ಅಮ್ಮ. ಮಡದಿ ಬಾರದು, ಮಂಚ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಕಂಚು ಗನ್ನಡಿ ಬಾರದು. ಒಂದು ರೆಂಬೆಯ ಮೇಲೆ ಹಕ್ಕಿಗಳೆಲ್ಲ ಕುಳಿತುಕೊಂಡು ಗಾಳಿ ಬರುವಾಗ ಹಾರಿ ಹೋಗುವ ಹಾಗೆ ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಅಜ್ಜ, ಅಜ್ಜಿ ಎಲ್ಲರೂ ಋಣಾನವನ್ನ ತೀರಿದ ಮೇಲೆ ಹೋಗುತ್ತಾರೆ. ಇರುವುದು ನಾವೊಬ್ಬರೇ. ಯಾರು ಕೂಡ ನಮ್ಮೊಟ್ಟಿಗೆ ಬರುವುದಿಲ್ಲ. ಯಾವುದು ಬೇಡ ಎನ್ನುವುದರ ಅರ್ಥ ಒಂದು ಬೇಕು ಅಂತ. ಅದಕ್ಕೆ ಹೆಸರು ಮೋಕ್ಷ. ಯಾವುದು ಬೇಡದ ಸ್ಥಿತಿ ಮೋಕ್ಷ. ಮತ್ತೆ ಈ ಹೊಲಸು ಶರೀರದಲ್ಲಿ, ಈ ಕೆಟ್ಟದಾದಂತಹ ಪ್ರಪಂಚದಲ್ಲಿ, ತಂದೆ ತಾಯಿ ಎನ್ನುವಂತಹ ಬಂಧನದಲ್ಲಿ ಹುಟ್ಟುವುದಕ್ಕೆ ನನಗೆ ಮನಸ್ಸಿಲ್ಲ ಅಮ್ಮ. ಸಾಹಿತ್ಯವನ್ನು ಕೊಡುತ್ತಾಯೇ, ಸಾಹಿತ್ಯವನ್ನು ಕೊಡು. ಅವಯವೋ ಸಂಸಾರದ ಮೇಲೆ, ದೇಹದ ಮೇಲೆ ವ್ಯಾಮೋಹವನ್ನು ನೀರಿಸಿಕೊಳ್ಳಿಲ್ಲ. ಕಟ್ಟಗಳಿದ್ದಾಗಿ ಮೋಕ್ಷವನ್ನೇ ಯಾಚಿಸುತ್ತಾ ಇರುವೆ. ಮರ ಹುಟ್ಟಿ ಮರ ಬೆಳೆದು ಮರ ಸತ್ತಂತೆ ನಾನು ಸಾಯಬಾರದು. ಸರಿ, ಸತ್ತರೂ ಕೂಡ ನನ್ನ ಹೆಸರು ಹಸಿರಾಗಿರುವ ಹಾಗೆ ಒಂದು ಅನುಗ್ರಹ ಮಾಡಿ. ಖಂಡಿತ ಅನುಗ್ರಹ ಮಾಡುತ್ತೇನೆ. ಇದು ನಿನ್ನನ್ನು ವಧಿಸುವುದರ ಮೂಲಕವಾಗಿ ನಿನ್ನ ಹೆಸರು ಆ ಸೂರ್ಯ ಚಂದ್ರರು ಇರುವಲ್ಲಿ ತನಕ ಶಾಶ್ವತವಾಗಿ ಉಳಿಸಿಕೊಳ್ಳುತ್ತೇನೆ. ಅದು ಯಾವ ರೀತಿ ಮೂಕಾಸುರನಾಗಿದ್ದೆ, ಮೂಕಾಸುರನಾದಂತಹ ನಿನ್ನನ್ನು